ಏನಾಯ್ತು ಪುಟ? ಕೆಟ್ಟ ಕನ್ಸ್ ಬಿತ್ತಾ? ಅಕ್ಕ ಮತ್ತೆ ಅದೇ ಕನ್ಸ? ಕಂದ ಏನಾಗ್ತಾ ಇದೆ ಇದ ಪುಟ? ಕಂದ ಏನಾಗ್ತಿದ್ಯಮ್ಮ? ಯಾಕಂದ? ಕಂದ ನೋಡು, ಏನು ಹೆದರ್ಕೋಬೇಡ. ನಿಮ್ಮಪ್ಪ ನಿನ್ನ ಜೊತೆ ಇದ್ದಾನೆ, ಏನೂ ಆಗಲ್ಲ ಆಯ್ತಾ? ಏನ್ ಮಾಡಲಿ? ಮತ್ತೆ ಅದೇ ಕನ್ಸ್ ಬಿತ್ತು ಕಣೋ. ಏನು ಎತ್ತ ಒಂದು ಗೊತ್ತಿಲ್ಲ. ಯಾವಾಗ್ಲೂ ಬೀಳ್ತಿದೆ, ಇತ್ತೀಚೆಗಂತೂ ಪದೇ ಪದೇ ಬೀಳ್ತಿದೆ. ಅಕ್ಕ ನಿನ್ಗೆ ಯಾವಾಗ್ಲೂ ಇದೇ ಆಯ್ತು, ಕನ್ಸ್ ಬೀಳೋದು ಅಂತ ಎದೊಳೋದು, ಕಳಿಯಣ ಹತ್ರ ಹೋಗಿ ಕುತ್ಕೊಳ್ಳೋದು. ಹಿಂಗಾದ್ರೆ ನೀನ್ ಮಲ್ಗೋದು ಯಾವಾಗ? ಇಲ್ಲ ಕಣೋ ಗಣಪ, ನಂಗೊಂದು ಅರ್ಥ ಆಗ್ತಿಲ್ಲ. ನನಗೆ ಯಾಕೆ ಹೀಗಾಗ್ತಿದೆ? ಯಾಕೆ ನನಗೆ ಇಷ್ಟೊಂದು ಕಾಡ್ತಿದೆ? ಒಂದು ಗೊತ್ತಾಗ್ತಿಲ್ಲ ನನಗೆ. ಅಕ್ಕ ಏನದು ಚಿತ್ರ? ನಿನ್ ಕತ್ತೆಂದ ಇರೋದು? ನಾನು ಯಾವತ್ತೂ ನೋಡಿಲ್ವಲ್ಲ. ಜೋ 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 ಲಾಲಿ ಲಾಲಿ ಜೋ ಲಾಲಿ, ತಾಯ್ತನವ ಕೊಟ್ಟ ಜೀವಕ್ಕೆ ಜೋ ಲಾಲಿ, ತಾಯೊಡಲ ಪುಟ್ಟ ದೇವಿಗೆ ಜೋ 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 ಲಾಲಿ. ಚಂದ ಮಾಮ ಕನಸಲಿ ಬಂದು ಹಾಲುಣಿಸಿ ಹೋಗಲಿ ಜೋ ಜೋ ಲಾಲಿ ಲಾಲಿ ಲಾಲಿ. ಕನಸೊಂದು ಮಡಿಲ ಸೇರಿದೆ ಜೋ ಲಾಲಿ, ಬೆಳಕೊಂದು ಮನೆಯ ತುಂಬಿದೆ ಜೋ 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 ಲಾಲಿ 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 ಲಾಲಿ. ಈ ತಾಯಿಯ ಕರುಳು ಕೂಗಿದೆ, ನಾನಿನ್ನ ಬಿಡಲಾರೆ, ನಾನಿನ್ನ ಬಿಡಲಾರೆ. ಏನು ಚಿತ್ರಾನ? ಇದಾ? ಅಪ್ಪ ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಬಂದಿದ್ದೀರಾ? ಆ ಅಜ್ಜಿ ಇದಾರಲ್ಲ, ಅವ್ರು ತುಂಬ ಚೆನ್ನಾಗಿ ಹಚ್ಚೆ ಹಾಕ್ತಾರಂತೆ, ಅದಕ್ಕೆ ಕರ್ಕೊಂಡು ಬಂದಿದ್ದು. ಚೇನಾ? ಯಾರಿಗೆ? ನಿಮ್ಮಿಬ್ಬರಿಗೆ. ಅಪ್ಪ ನಂಗೆ ಹಚ್ಚಿ ಬೇಡಪ್ಪ, ಭಯ ಆಗುತ್ತೆ ನನಗೆ.
ಅಕ್ಕ ನೀನೇನು ಹೆದರ್ಕೋಬೇಡ, ಏನೂ ಆಗಲ್ಲ. ನಾವು ಹಚ್ಚೆ ಹಾಕಿಸ್ಕೊಳ್ಳೋಣ. ಹೋಗಿ ಕಣೆ, ನೋವುತ್ತೆ ಅಂದ್ರೆ ನಂಗೆ ಭಯ ಆಗುತ್ತೆ. ನಾನು ಹಚ್ಚೆ ಕಟ್ಟಿಸ್ಕೊಂಡಿಲ್ಲ. ಭಯ ಪಡಬೇಡಿ ಮಕ್ಕಳ, ನಿಮಗೆ ನೋವು ಆಗ್ದಿರಂಗೆ ಹಚ್ಚೆ ಹಾಕ್ತೀನಿ. ಬನ್ನಿ ಮಗ, ನಿನ್ಗೆ ಯಾವ ಥರದ ಹಚ್ಚೆ ಹಾಕ್ಲಿ? ಅಮ್ಮ, ಇವರಿಬ್ಬರಿಗೂ ಅರ್ಧ ಸೂರ್ಯಾಕೃತಿ ಹಚ್ಚೆ ಹಾಕಿ ಕತ್ತಿಂದೆ. ನೋವು ಆಯ್ತಾ ಪುಟ್ಟ? ಇಲ್ಲ. ಆಯ್ತು. ನೋಡು, ಚೆನ್ನಾಗಿದ್ಯಾ? ಅಪ್ಪ, ಅದ್ಯಾಕೆ ಅರ್ಧ ಸೂರ್ಯ ಹಾಕಿರೋದು? ನೋಡ್ಪುಟ್ಟ, ನೀವಿಬ್ರು ನನ್ನ ಎದುರುಗಡೆ ಎರಡೆರಡು ದೇಹದಲ್ಲಿರ್ಬೋದು, ಆದರೆ ನೀವಿಬ್ರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಒಬ್ರಿಲ್ಲ ಅಂದ್ರೂ ಆ ನಾಣ್ಯಕ್ಕೆ ಬೆಲೆನೇ ಇರಲ್ಲ. ಅದಕ್ಕೆ ಅವಳಿಗರ್ಧ ನಿನಗರ್ಧ. ಈ ಹಚ್ಚೆಯಿಂದ ನಿಮ್ಮಿಬ್ರನ್ನ ಒಂದು ಮಾಡ್ತಾ ಇದ್ದೀನಿ. ಮುಂದೊಂದು ದಿನ ನೀವೇನಾದ್ರೂ ದೂರ ಆದ್ರೂ ಈ ಹಚ್ಚೆ ನಿಮ್ಮನ್ನ ಒಂದು ಮಾಡುತ್ತೆ. ನೀನು ಹಾಕ್ಸ. ಬಾ ಮಗ, ಕೂತ್ಕೊ. ನೋವಾಗ್ತಾ ಇದೆಯಾ? ಇಲ್ಲ. ಅಕ್ಕ, ಏನದು ಹಚ್ಚೆ? ಅದು ನಾವು ಚಿಕ್ಕವರಿರುವಾಗ ನಮ್ಮಪ್ಪ ನನಗೆ ನಮ್ಮ ಅಕ್ಕಂಗೆ ಅಂತ ಹಾಕ್ಸಿದ್ದು. ನಾನು ನಮ್ಮ ಅಕ್ಕನ ಹುಡ್ಕೋಕ್ಕೆ ಇರೋ ಒಂದೇ ಒಂದು ಕುರುಹು ಅಂದ್ರೆ ಅದೇ ಹಚ್ಚೆ. ಇದ್ರ ಇನ್ನರ್ಧ ಅದು ಯಾರ ಹತ್ರ ಇರುತ್ತೋ ಅವಳೇ ನಮ್ಮ ಅಕ್ಕ. ಹೌದಾ? ಅದ್ಬಿಡು, ಹೊತ್ತಾಯ್ತು. ಸೂರ್ಯ ಹೊಡಕ್ಕಿಂತ ಮೊದಲು ಬಾ ಮಲ್ಕೋ. ನಂಗೆ ನಿದ್ದೆ ಬರ್ತಿಲ್ಲ ಕಣೋ, ನೀನು ಹೋಗಿ ಮಲ್ಕೋ. ನಾನು ಕಲ್ಯಾಣಿ ಹತ್ರ ಹೋಗಿ ಬರ್ತೀನಿ. ಒಬ್ಳೇನಾ? ನಾನು ಬರ್ತೀನಿ. ಭಾರಿ ಧೈರ್ಯವಂತ ನೀನೇನು ಬರೋದು ಬೇಡ, ಹೋಗಿ ಮಲ್ಕೋ. ಅಲ್ಲ ಕಣೋ, ಇಷ್ಟೊತ್ತಲ್ಲಿ ನಾನು ಕಲ್ಯಾಣಿಗೆ ಹೋಗೋದು ಏನು ಹೊಸ್ತಾ? ನೀನು ಸರಿಯಾಗಿ ಚಿಲ್ಕ ಹಾಕೋ, ನಾನು ಹೋಗಿ ಬರ್ತೀನಿ. ಬಾ. ಅಂಬಿಕಾ, ನಿನಗೆ ನೆನಪಿದ್ಯಾ ನಮ್ಮ ಮಗಳು ನಿದ್ದೆಗಳನ್ನಲ್ಲೂ ನಗ್ತಾ ಇದ್ಲು. ನಿದ್ದೆ ಮಾಡುವಾಗಲೂ ಮಾತಾಡ್ತಾನೆ ಇರ್ತಾ ಇದ್ಲು. ಆದ್ರೆ ಈಗ ನಗೋತೆ ನೆನಪಾಗ್ತಾ ಇಲ್ಲ. ಮಾತಾಡೋದನ್ನು ಮರ್ತು ಬಿಟ್ಟಿದ್ದಾಳೆ. ನೋಡು, ಎಷ್ಟೊಂದು ಹೆದರ್ಕೊಂಡಿದ್ಲು ಅಂತ. ನನಗೆ ಇವ್ರನ್ನ ಈ ಸ್ಥಿತಿ ನೋಡೋದಕ್ಕೆ ಆಗ್ತಾ ಇಲ್ಲ ಅಂಬಿಕಾ. ನನಗೇನು ಮಾಡಲಿ ಗೊತ್ತಾಗ್ತಾ ಇಲ್ಲ. ಪ್ರೀತಿ ಮಾಡಿ ಶರತ್, ಪ್ರೀತಿ ಮಾಡಿ. ನೆನ್ನೆಗಿಂತ ಇವತ್ತು ಜಾಸ್ತಿ, ಇವತ್ತಿನಗಿಂತ ನಾಳೆ ಜಾಸ್ತಿ. ಪ್ರೀತಿ ಮಾಡಿ, ಯಾವಾಗಲೂ ಅವಳ ಜೊತೆನೇ ಇರಿ. ಅವ್ನು ಸರಿ ಹೋಗ್ತಾನೆ, ಖಂಡಿತ ಸರಿ ಹೋಗ್ತಾನೆ. ನೀವು ಹೋಪ್ಸ್ ಕಳ್ಕೊಬೇಡಿ ಶರತ್. ಸೆಕೆ ಸೆಕೆ ತಾಳೇನು ಈ ಸೆಕೆಯ. ಆಹಾ ಆಹಾ. ರಾಣಿ, ಇದೆಲ್ಲ ಬೇಕಿತ್ತ ನಮ್ಗೆ? ಈ ಗೆಸ್ಟ್ ಹೌಸ್ ನೋಡಕ್ ಮಾತ್ರ ಹಿಂಗಿದೆ. ಆಳ್ ಕೊಂಪೆ ಇದು. ಥು, ಸೊಳ್ಳೆ ಕಾಟ ಬೇರೆ. ಅಯ್ಯ ಮಂಗ್ತೀನಿ, ಯಾಕೆ ಹಾಗತ್ಯ? ಹಳ್ಳಿಲಿ ಸಿಗು ಶುದ್ಧವಾಗಿರೋ ಗಾಳಿ ಸಿಟಿಲಿ ಸಿಗುತ್ತೇನೆ. ಹಂಗೇನು
ಪ್ರಾಣಿ ತಲೆ ಕೆಟ್ಟಿದ್ಯಾ ನಿಮ್ಗೆ? ನನ್ನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ? ಅಯ್ಯಯ್ಯಯ್ಯಯ್ಯ, ಅಷ್ಟೆಲ್ಲ ಧೈರ್ಯ ನನಗೆಲ್ಲ ಬರಬೇಕು. ಸೊಳ್ಳೆ ಸೊಳ್ಳೆ ಕೂತಿದೆ ಕಣೆ, ದಮ ಎತ್ತಿ. ಪ್ರಾಣಿ ಯಾಕೋ ಓವರಾಗಿ ಆಡ್ತಿಲ್ವಾ ನೀವು? ಹಾ ಛೀ, 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 ಪ್ರಾಣಿ ಏನು ಗಲೀಜು. ಥು. ಗಿಳಿ. ಏ ಪ್ರಾಣಿ, ಬಾಯ್ ತಕೊಂಡೆ ನೋಡ್ತಿದ್ದೀರಾ? ಓಡಿಸಿ ಅದ್ರ ಹಾಳೋದು ತಲೆ ಮೇಲೆ ಪೀಡ ತಂದು. ಎಷ್ಟು ದಿಮಾಕಿ ಗಿಳಿಗೆ. ಉಶ್ ಅಂದ್ರೆ ಇಲ್ಲೇ ಕೂತಿದ್ಯಲ್ಲ. ಇರಿ ಓಡ್ತೀನಿ. ಅರೆ ಗಿಣಿ ರಾಮ, ಹೈ ಪಂಚರಂಗಿ ರಾಮ, ಹಾರೋಗೋ ನನ್ನ ಧಿಮಕ್ರಾಮ, ಹಾರೋಗೋ ನನ್ನ ಧಿಮಕ್ರಾಮ. ಏ, ಪ್ರಾಣಿ. ಹೋಯ್ತಾನೆ ಇಲ್ಲ ದಮ್ಮು. ನೀವೊಂದ್ ಪ್ರಾಣಿ, ಅದೊಂದು ಕೆಟ್ಟ ಪ್ರಾಣಿ. ಹೋಗಿ ಹೋಗಿ ನಿಮಗೆ ಹೇಳ್ತೀನಲ್ಲ, ತಗೊಂಡು ನಾನೇ ಬಡ್ಕೋಬೇಕು. ದಿಮಾಕ ಈ ಗಿಳಿಗೆ ಪೀಡೆ ಅಂತಂದು ಮಾಡ್ತಿದ್ದೀನು. ದಮ್ಮು ಕಲ್ಲಲ್ಲೆಲ್ಲ ಓಡಿಬಾರ್ದು. ನೋಡಿ ಈಗ ಆಮೇಲೆ ನಾನು ಓಡಿ ಮಾಳವಿಕಾ, ಎಲ್ಲಿಂದ ಬರ್ತಾ ಇದೆಯಾ? ನಾವೆಲ್ಲ ದುರ್ಗಾಪುರಕ್ಕೆ ಬಂದಿರೋದು ಒಂದು ಉದ್ದೇಶಕ್ಕಾಗಿ. ಆ ಉದ್ದೇಶ ನಾಳೆ ಈಡೇರ್ತಾ ಇದೆ. ಅಂಬಿಕನ್ನ ನಾಳೆ ಈ ಭೂಲೋಕದಿಂದನೇ ಆಚೆ ಕಳಿಸ್ತಾ ಇದ್ದೀವಿ. ಜೀವನ ಎಷ್ಟು ವಿಚಿತ್ರ. ಎಷ್ಟೋ ವರ್ಷಗಳ ಹಿಂದೆ ಇಲ್ಲೇ ಶುರುವಾಗಿತ್ತು, ಇಲ್ಲೇ ಮುಗಿಬೇಕು. ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಎಲ್ಲ ಇಲ್ಲೇ ಕೊನೆ ಆಗಬೇಕು. ಅದು ದೇಹನೇ ಆಗಿರ್ಬೋದು, ಆತ್ಮನೇ ಆಗಿರ್ಬೋದು, ಎಲ್ಲ ಎಲ್ಲ ಇಲ್ಲೇ ಸುಟ್ಟು ಹೋಗ್ಬೇಕು. ಯಾರೋ ಮಾತಾಡ್ತಿದಾರಲ್ಲ, ಒಂಥರ ವಿಚಿತ್ರವಾಗಿ ಕೇಳಿಸ್ತದೆ. ಯಾರವಳು ಬೆಂಕಿಲಿ ಸುಟ್ಕೊಂಡು ಸಾಯ್ತಿದ್ಲಲ್ಲ, ನನಗೆ ಯಾಕೆ ಕನ್ಸು ಬಿಡುತ್ತೆ? ನೀವಾ? ನನ್ ದೆವ್ವ ಅಂತ ಎಷ್ಟು ಎದುರು ಬಿಟ್ಟಿದೆ ಗೊತ್ತಾ? ದೆವ್ವ ಅಂದ್ರೆ ಅಷ್ಟೊಂದು ಭಯನಾ? ಹ್ಞೂ, ಭಯ ಆಗಲ್ಲ ಅಂತ ಹೇಳ್ತೀನಿ ಅಷ್ಟೇ. ಆದ್ರೆ ಒಬ್ಳೇ ಇರುವಾಗ ದೆವ್ವ ನೆನ್ಪಾದ್ರೆ ಪೂರ್ತಿ ಭಯ ಆಗೋಗ್ಬಿಡುತ್ತೆ. ಯಪ್ಪ, ದೆವ್ವ ಹೆಂಗ್ ಬೇಕು ಹಂಗ್ ಬಂದ್ಬಿಡುತ್ತಂತೆ. ನೀರ್ ಮೇಲೆಲ್ಲ ನಡೆಯುತ್ತಂತೆ, ಗಾಳಿಲೆಲ್ಲ ಹಾರ್ಕೊಂಡ್ ಬರುತ್ತಂತೆ, ಬಾಗ್ಲು ಮುಚ್ಚಿದ್ರು ಮನೆಯೊಳಗೆ ಬಂದ್ಬಿಡುತ್ತಂತೆ. ಇನ್ನದಕ್ಕೇನಾದ್ರೂ ಕೋಪ ಬಂದ್ಬಿಟ್ರೆ ಮುಗೀತು ಕತೆ ಅಷ್ಟೇ. ಯಪ್ಪ, ನನ್ಗಂತೂ ಫುಲ್ ಭಯ ಆಗ್ಬಿಡುತ್ತೆ. ಅದ್ ಸರಿ, ನೀವೇನ್ ಇಷ್ಟೊತ್ತರಲ್ಲಿ? ನಿಮಗ್ ದೆವ್ವ ಅಂದ್ರೆ ಭಯ ಆಗಲ್ವಾ? ಓ, ನಿಮ್ಗೂ ನಿದ್ದೆ ಬರ್ಲಿಲ್ವಾ? ಅದಕ್ಕೆ ಬಂದ್ರಾ? ನೀವೇನ್ ಇಷ್ಟೊತ್ನಲ್ಲಿ ಇಲ್ಲಿ? ಭಯ ಆದ್ರೂ ಬಂದ್ಬಿಟ್ಟಿದ್ಯಾ? ಅಯ್ಯೋ, ಅದೊಂದು ಕೆಟ್ಟ ಕನ್ಸು ಬೀಳುತ್ತೆ. ವಾರದಲ್ಲಿ 4 ದಿನ ಬೀಳುತ್ತೆ. ಅವಾಗ ಈ ಥರ ಕಲ್ಯಾಣಿ ಹತ್ರ ಬಂದು ಸ್ವಲ್ಪ ಕೂತ್ ಹೋದ್ರೆ ಮನ್ಸಿಗೆ ಏನೋ ಒಂಥರ ಹಿತ. ಕನ್ಸ? ಏನ್ ಕನ್ಸು? ಏನಿಲ್ಲ, ನಂಗೆ ಆ ಕನ್ಸು ಬಿದ್ದಾಗೆಲ್ಲ ಕಳ್ದೋಗಿರೋ ನಮ್ಮ ಅಕ್ಕನೇ ನೆನಪಾಗ್ತಾಳೆ. ನಮ್ಮಕ್ಕ ನನ್ನ ಜೊತೆ ಇದ್ದಿದ್ರೆ ಇದನ್ನೆಲ್ಲ ಅವಳ ಹತ್ರ ಹೇಳ್ಕೊತಿದ್ದೆ. ಹೋಗ್ಲಿ ಬಿಡಿ. ನಂಗೊತ್ತು, ಒಂದಲ್ಲ ಒಂದಿನ
ನಮ್ಮಕ್ಕ ನಂಗೆ ಸಿಕ್ಕೇ ಸಿಗ್ತಾಳೆ. ಹೌದು, ನೀನ್ ಯಾಕೆ ನಿನ್ನ ಅಕ್ಕನ ಹುಡ್ಕೋ ಪ್ರಯತ್ನ ಮಾಡಬಾರ್ದು? ಹೋಗ್ಲಿ ಬಿಡಿ, ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ಅಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೇ. ಯಾಕೆ ಇಷ್ಟು ಎಂಬ್ರೇಸ್ ಮಾಡ್ತಾ ಇದ್ದೀರಾ? ಆವಾಗಿಂದ ನೋಡ್ತಾ ಇದ್ದೀನಿ, ಒಂದಲ್ಲ ಒಂದು ದೆವ್ವದ ಕತೆ ಹೇಳ್ತಾನೆ ಇದ್ದೀರಾ. ಸಾಲದು ಅಂತ ಹಾಡು ಬೇರೆ ಹೇಳ್ತಿದ್ದೀರಾ. ಏನಾಗಿದೆ ನಿಮ್ಗೆ? ಅಯ್ಯೋ, ನೀನ್ ನಂಬಲ್ಲ ಕಣೆ. ಬೆಳಗ್ಗೆ ನಾವು ಬಂದಾಗ ಹೂ ಮಾಡ್ತಿದ್ರು ಒಬ್ರು ಅಜ್ಜಿ. ಅವ್ರು ಹೇಳ್ತಿದ್ರು, ವ್ಯಾಪಾರ ಮುಗಿಸ್ಕೊಂಡು ರಾತ್ರಿ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ದೆವ್ವ ಸಿಕ್ಬಿಡ್ತಂತೆ ಕಡೆ. ಮತ್ತೆ ಅಲ್ಲ ಕಡೆ, ಅದೇವಪ್ಪ ಹೇಳಿದ್ದು. ನನಗಿಲ್ವಾ ಹೂ ಅಂತಂತೆ. ಈಗ ಅಜ್ಜಿ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ಮೊಳ ಹೂ ಇಟ್ಬಿಟ್ಟು ಹೋಗ್ತಾರಂತೆ. ಬರೋ ಹೊತ್ತಿಗೆ ಹೂವೇ ಇರೋದಿಲ್ವಂತೆ ಕಡೆ. ಪ್ರಾಣಿ ಅಂದ್ರೆ ದೆವ್ವ ಹೂ ಮುಟ್ಕೊಳುತ್ತಾ? ಮತ್ತೆ ಅಷ್ಟೇ ಅಲ್ಲ ಕಣೆ, ಅಕಸ್ಮಾತ್ ಆ ಅಜ್ಜಿ ಆ ಜಾಗದಲ್ಲಿ ಹೂ ಇಡೋದು ಮರ್ತೋದ್ರೆ ಅವತ್ತು ರಾತ್ರಿನೇ ಅಜ್ಜಿ ಮನೆ ಹತ್ರ ಹೋಗುತ್ತಂತೆ. ನಿಜನೇನ್ರಿ? ಅಯ್ಯೋ ನಿಜ ಕಡೆ, ನಿಮ್ಮ ಅಪ್ರಾಣಗೂ. ಆಮೇಲೆ ಡೋರ್ ನಾಕ್ ಮಾಡುತ್ತಂತೆ. ಈ ಮನೆಗೆ ಕೆಟ್ಟ ಪ್ರಾಣಿ ಅಂತ್ಯಾ? ಮಾಡ್ತೀನಿರು. ಯಾರು? ದಮಯಂತಿ. ದಮಯಂತಿ. ದಮ್ಮು ನಿನ್ನೆ ಕರೀತಿದ್ಯಲ್ಲ. ಪ್ರಾಣಿ ಅಂಬಿಕನ ಆತ್ಮನ? ನಿನಗೆಲ್ಲ ತಲೆ ಕೆಟ್ಟಿದ್ಯಾ? ನಾವು ರಕ್ಷಕ ಮತ್ತೆ ಕಟ್ಕೊಂಡಿಲ್ವ? ಅವಳೆಲ್ಲ ಬರ್ತಾಳೆ. ದಮಯಂತಿ ಬಾಯಲ್ಲಿ. ಬೇಡ ಕಣೆ, ನಮ್ಮ ಮದುವೆ ಆಗಿ 25 ವರ್ಷ ಆಗಿದೆ. ನಿನ್ನ ಬಿಟ್ಟು ಈ ಪ್ರಪಂಚದಲ್ಲಿ ಬೇರೆ ಏನು ನೋಡಿಲ್ಲ ಕಣೆ. ನಿನ್ನ ಬಿಟ್ಟು ಇರೋಕ್ಕಾಗೋದಿಲ್ಲ ಕಣೆ. ನೀನು ಹೋಗ್ಬೇಡ ಕಣೆ. ದಮ್ಮು ದೆವ್ವ ನೋಡ್ತಾ ಇದ್ಯಾ? ಪ್ರಾಣಿ ಇಷ್ಟೊತ್ತು ನನ್ನನ್ನು ಗೊಳೆಕೊಂಡಿದ್ದ ಇದ ಕೊಟ್ಟಿದ್ದಾದ್ರೆ ಗಿಳಿ ಕಿವಿನ ಪ್ರಾಣ ತೆಗೆದ್ಬಿಡ್ತು. ದಮ್ಮು, ನನಗೆ ಯಾಕೋ ಡೌಟು. ಗಿಳಿ ಮಾತಾಡುತ್ತಲೇ? ಯಪ್ಪ ಶಿವನೇ ಶಂಭುಲಿಂಗ ಪರಮೇಶ್ವರ ಕಾಪಾಡು. ಶಾನ್ವಿ, ಏನಮ್ಮ? ಮಾಮ್, ಇಲ್ಲಿ ಯಾರಾದ್ರೂ ಮಾತಾಡ್ತಿದ್ರಾ? ಇಲ್ವಲ್ಲ, ಯಾಕೆ? ಏನಿಲ್ಲ, ಕಾರಿಡಾರ್ನಿಂದ ಬರ್ತಿದ್ದೆ, ಅಲ್ಲಿ ಏನೋ ವಿಯರ್ಡ್ ಆಗಿ ವಾಯ್ಸ್ ಕೇಳಿಸ್ತಿತ್ತು. ಏನು ಕೇಳಿಸ್ಕೊಂಡೆ ಪುಟ್ಟಿ? ಇಲ್ಲಿ ಯಾರು ಮಾತಾಡಲಿಲ್ವಲ್ಲ? ಬಹುಶಃ ನಿನಗೆ ನಿದ್ದೆ ಬಂದಿದೆ, ಅದಕ್ಕೆ ಭ್ರಮೆ ಅನ್ನಿಸ್ತಾ ಇದೆ. ಭ್ರಮೆನ? ನೋವೇ, ನನಗೆ ಹಾಗೆಲ್ಲ ಕೇಳಿಸ್ತಿತ್ತು. ಶಾನ್ವಿ, ಏನಮ್ಮ ಯೋಚನೆ ಮಾಡ್ತಾ ಇದೆಯಾ? ಶರತ್ತು ಮತ್ತೆ ಹಿತ ಮಲ್ಕೊಂಡ್ರು ಮಾಮ್. ಸರಿ, ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ನೀನು ಹೋಗಿ ಮಲ್ಕೋ. ಓಕೆ ದೆನ್, ನಾನು ಹೋಗಿ ಮಲ್ಕೋತೀನಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ನನಗೆ
ಅನ್ಸ್ತು ರೂಮಲ್ಲಿ ಮಾಮ್ ಆ್ಯಂಡ್ ಡ್ಯಾಡ್ ಬಿಟ್ಟು ಬೇರೆ ಯಾರೋ ಇದ್ದಾರೆ ಅಂತ. ಕೆಲವರಿಗೆ ನಾಳೆಗಳೇ ಕೊನೆ ನಾಳೆ ಆಗಿರುತ್ತೆ. ಆ ನಾಳೆ ಕಾಯಬೇಕು.